ಯಾವ ರೀತಿ ಈ ಸಂವಹನ ಇದೆಲ್ಲ ಬೆಳೆದಿದೆಯೋ, ಆದರೆ ಜನರ ಸಂಪರ್ಕಗಳು ಕಡಿಮೆ ಆಗ್ತಾಯಿದೆ. ಯಾರಾದರೂ ಒಂಟಿಯಾಗಿರುವಂಥ ವೃದ್ಧರು ಕೆಲವರು ಯಾರಾದರೂ ಮನೆಯಲ್ಲಿ ತೀರಿ ಹೋದರೆ ಅದು ಗೊತ್ತಾಗೋದೇ ಇಲ್ಲ ಹತ್ತಿರದ ಮನೆಯವರಿಗೂ ಕೂಡ. ಪ್ರತಿಯೊಬ್ಬರು ತನ್ನ ಮೊಬೈಲ್ನಲ್ಲಿ ಮಗ್ನರಾಗಿದ್ದಾರೆ, ಹತ್ತಿರ ಕೂತ್ಕೊಂಡು ಕೂಡ ಪರಸ್ಪರ ಮಾತನಾಡದಿರುವಂಥ ಒಂದು ಪರಿಸ್ಥಿತಿ ಅದು. ಇಸ್ಲಾಂ ಪ್ರತಿಪಾದನೆಯ ಪ್ರಕಾರ ನೆರೆಹೊರೆ ಸಂಬಂಧ ಹೇಗಿರಬೇಕು? ವೀಕ್ಷಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ವಿಚಾರ ಜ್ಯೋತಿ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದಿನ ಸಮಾಜದಲ್ಲಿ ಸ್ವಾರ್ಥ ಬೆಳೆಯುತ್ತಿದೆ. ಬಹುತೇಕ ಜನರು ತಮ್ಮ ನೆರೆಹೊರೆಯವರೊಂದಿಗೆ ಸಂಪರ್ಕ ಕಡಿಮೆಗೊಳಿಸುತ್ತಿದ್ದಾರೆ. ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳು ಈ ಪ್ರತ್ಯೇಕತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಮತ್ತೊಂದೆಡೆ ಭೌತಿಕತೆ ಮತ್ತು ದ್ವೇಷದ ವಾತಾವರಣವು ಸಮಾಜದಲ್ಲಿ ಅಂತರ ಮತ್ತು ಅನುಮಾನಗಳನ್ನು ಸೃಷ್ಟಿಸಿದೆ. ಇಂತಹ ಸಂದರ್ಭದಲ್ಲಿ ನೆರೆಹೊರೆಯವರ ಹಕ್ಕುಗಳನ್ನು ನೆನಪಿಸಲು ಮತ್ತು ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಲು ಒಂದು ಪ್ರಯತ್ನ ನಡೆಸುವ ಅಗತ್ಯವಿದೆ. ಪವಿತ್ರ ಕುರ್ಆನ್ ಸ್ಪಷ್ಟವಾಗಿ 3 ರೀತಿಯ ನೆರೆಹೊರೆಯವರನ್ನು ಉಲ್ಲೇಖಿಸಿದೆ: ಸಂಬಂಧಿಕರು, ಅಪರಿಚಿತರು ಮತ್ತು ಜೊತೆಗಾರರು. ಅವರೊಂದಿಗೆ ಸದ್ವರ್ತನೆಯನ್ನು ತೋರಿಸಬೇಕೆಂದು ತಾಕೀತು ಮಾಡಿದೆ. ಬನ್ನಿ, ಈ ಹಿನ್ನೆಲೆಯಲ್ಲಿ ನೆರೆಹೊರೆಯವರ ಬಗ್ಗೆ ಮಾತುಕತೆ ನಡೆಸೋಣ. ಇಂದು ನಮ್ಮ ಜೊತೆ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಇದರ ಕರ್ನಾಟಕ ರಾಜ್ಯಾಧ್ಯಕ್ಷರಾದ KM ಅಶ್ರಫ್ ರವರು ನಮ್ಮ ಜೊತೆಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನೇರವಾಗಿ ಪ್ರಶ್ನೆಗೆ ಬರುತ್ತೇನೆ. ನೆರೆಹೊರೆ ಎಂದರೇನು? ಹಿಂದಿನ ಕಾಲದ ನೆರೆಹೊರೆ ಸಂಬಂಧ ಹೇಗಿತ್ತು? ಈ ಬಗ್ಗೆ ಒಂದಿಷ್ಟು ವಿಚಾರಗಳು. ನಹಮದು ವನುಸಲ್ಲಿ ಅಲಾ ರಸೂಲಿಹಿಲ್ ಕರೀಮ್. ಈ ಒಂದು ಕಾರ್ಯಕ್ರಮದ ವೀಕ್ಷಕರಿಗೆ ಪ್ರಪ್ರಥಮವಾಗಿ ನಾನು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಹೇಳಲು ಬಯಸ್ತಾ ಇದ್ದೇನೆ. ಅದೇ ರೀತಿ ಒಂದು ಅವಕಾಶಕ್ಕಾಗಿ ಕೂಡ ಧನ್ಯವಾದಗಳು. ನೆರೆಹೊರೆ ಎಂದರೆ ನಮ್ಮ ಸುತ್ತಮುತ್ತ ಯಾರು ವಾಸಿಸ್ತಾರೆ ಅಥವಾ ನಮ್ಮ ಜೊತೆಗೆ ಯಾರು ಇರ್ತಾರೆ ಅವರನ್ನು ನೆರೆಹೊರೆಯವರು ಎಂದು ಹೇಳಲಾಗ್ತದೆ. ಈ ಹಿಂದಿನ ಕಾಲದಲ್ಲಿ ನೆರೆಹೊರೆ ಅಂತ ಹೇಳಿದರೆ ಅದು ನಗರಗಳು ಬೆಳೆದಿದ್ದಂತಹ ಒಂದು ಕಾಲ, ಹೆಚ್ಚು ದೊಡ್ಡ ನಗರಗಳು, ಹೆಚ್ಚು ಗ್ರಾಮಗಳಲ್ಲೆಲ್ಲ ವಾಸಿಸ್ತಿದ್ದಂಥ ಕಾಲ. ಅದರಲ್ಲಿ ನಮ್ಮ ಮನೆಗಳು ಎಕರೆಗೆ ಒಂದು ಅಂತ ಇದ್ದದ್ದು, ದೂರ ದೂರ ಇತ್ತು. ಒಂದು ಗ್ರಾಮದಲ್ಲಿ ಜನಸಂಖ್ಯೆ ತುಂಬ ವಿರಳ, ಆದರೆ ಮನೆಗಳೆಲ್ಲ ದೂರ ದೂರ. ಆದರೆ ಒಂದು ಗ್ರಾಮದಲ್ಲಿ ಜನರು ಪರಸ್ಪರರನ್ನು ಅರಿತಿದ್ದರು, ಅವರ ಮಧ್ಯೆ ಸಂಬಂಧಗಳು ತುಂಬ ಬಲಿಷ್ಠವಾಗಿದ್ದವು. ಉದಾಹರಣೆಗೆ, ಒಂದು ಗ್ರಾಮದಲ್ಲಿ ಯಾರಾದರೂ ಸ್ವಲ್ಪ ರೋಗಗ್ರಸ್ತರಾದರೆ ಅವರ ಮನೆಗೆ ಒಂದು ವೈದ್ಯರು ಬಂದರೆಂದಾದರೆ ಇಡೀ ಗ್ರಾಮಕ್ಕೆ, ಊರಿಗೆ ಸುದ್ದಿ ಆಗ್ತಾಯಿತ್ತು. ಸುಖ ದುಃಖಗಳಲ್ಲಿ ಎಲ್ಲರೂ ಭಾಗಿಯಾಗ್ತಾಯಿದ್ದರು. ಸೊ ಮನೆಗಳು ದೂರವಾಗಿದ್ದರು ಕೂಡ. ಮತ್ತು ಸಮಯ ಕಳೆಯುವುದಕ್ಕಾಗಿ ಜನರು ಗ್ರಾಮದ ಯಾವುದೋ ಒಂದು ಕಟ್ಟೆಯಲ್ಲಿ ಅಥವಾ ಒಂದು ಚಹಾದ ಅಂಗಡಿಯಲ್ಲಿ ಒಟ್ಟು ಸೇರಿ ಹರಟೆ ಹೊಟ್ಟು ಕೊಡಿಕೊಂಡು ಸುಖ ದುಃಖಗಳನ್ನು ಹಂಚಿಕೊಳ್ಳುವಂಥ ಒಂದು ವಾತಾವರಣ, ಅದರಿಂದಾಗಿ ಪರಸ್ಪರ ಸೌಹಾರ್ದ ಬೆಳೆಯುವಂಥದ್ದು ಇತ್ತು. ಅದು ಎಲ್ಲ ಈಗ ಮರೆಮಾಚ್ತಾ ಇದೆ. ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ನಗರಗಳು ಬೆಳೆದಂತೆ ಜನಸಂಖ್ಯೆ ಹೆಚ್ಚಾಗಿದೆ. ಆದರೆ ಇವತ್ತು ಕೂಡ ಕೆಲವೊಂದು ಗ್ರಾಮಗಳಲ್ಲಿ ನಾವು ಇಂಥ ಒಂದು ವಾತಾವರಣವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದು ತುಂಬ ಕಡಿಮೆ ಆಗ್ತಾ ಇದೆ ಈ ನಗರಗಳು ಬೆಳೆಯುತ್ತಿದ್ದಂತೆ ಅಂತೇಳಿ. ಸರ್, ಆಧುನಿಕ ತಂತ್ರಜ್ಞಾನಗಳು ಬೆಳೆದಂತಹ ಈ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಮುಖ್ಯವಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಎಂಬ ಕಾಲ. ಈ ಸಂದರ್ಭದಲ್ಲಿ ಹೆಚ್ಚಿನ ಇಂದಿನ ಜನಾಂಗ ಅವರಿಗೆ ನೆರೆಹೊರೆಯ ಪರಿಚಯಸ್ಥರು ಈ ಬಗ್ಗೆ, ಅವರಿಗೆ ಸಂಬಂಧಗಳ ಬಗ್ಗೆ ಹೆಚ್ಚು ಆಳವಾದ ಅರಿವು ಅಥವಾ ಅವರಿಗೆ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ಈ ಸಂದರ್ಭದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕಾಲದಲ್ಲಿ ನೆರೆಹೊರೆಯ ಸಂಬಂಧ ಹೇಗಿದೆ? ಇವತ್ತು ತಂತ್ರಜ್ಞಾನ ನಮ್ಮನ್ನು ತುಂಬ ಸವಲತ್ತುಗಳನ್ನು ಒದಗಿಸಿದೆ. ಸಂವಹನ ಮತ್ತು ಸವಲತ್ತುಗಳು ಇದು ತುಂಬ ಹೆಚ್ಚಾಗಿದೆ. ಹಾಗಾಗಿ ಏನಾಗಿದೆ ಅಂತ ಹೇಳಿದರೆ, ಜನರು ತುಂಬ ಸ್ವಾವಲಂಬಿಗಳಾಗಿದ್ದಾರೆ. ಪರಸ್ಪರ ಅವಲಂಬನೆ ತುಂಬ ಕಡಿಮೆಯಾಗಿದೆ. ಈ ಹಿಂದೆ ಪರಸ್ಪರ ಅಗತ್ಯಗಳಿಗಾಗಿ ನಾವು ಹೆಚ್ಚು ಅವಲಂಬಿತರಾಗಿದ್ದೆವು. ಆದರೆ ಇವತ್ತು ನಮ್ಮ ಕೈಯಲ್ಲಿರುವಂತಹ ಈ ಮೊಬೈಲ್ನಲ್ಲಿ ಬೆರಳಿನಿಂದ ನಮ್ಮ ಕೈ ಬೆರಳಿನಿಂದಲೇ
ನಮಗೆ ಬೇಕಾದದ್ದನ್ನು ಒಂದೆರಡು ನಿಮಿಷಗಳ ಒಳಗೆ ನಾವು ನಮ್ಮ ಮನೆ ಬಾಗಿಲಿಗೆ ತರಿಸ್ಬೋದು. ಇಂತಹ ಒಂದು ಆದರೆ ಟೆಕ್ನಾಲಜಿ ಎಷ್ಟು ಬೆಳೆದಿದೆಯೋ ಮತ್ತು ಯಾವ ರೀತಿ ಈ ಸಂವಹನ ಇದೆಲ್ಲ ಬೆಳೆದಿದೆಯೋ, ಆದರೆ ಜನರ ಸಂಪರ್ಕಗಳು ಕಡಿಮೆ ಆಗ್ತಾಯಿದೆ. ಅಂದರೆ ಈಗ ನಾನು ಹೇಳಿದ ಹಾಗೆ ದೊಡ್ಡ ಒಂದು ಹಿಂದೆ ಗ್ರಾಮಗಳಲ್ಲಿ ಎಕರೆಗೆ ಒಂದು ಮನೆ, ಆದರೆ ಇವತ್ತಿನ ಪರಿಸ್ಥಿತಿ ವಿಶೇಷವಾಗಿ ನಗರಗಳಲ್ಲಿ ನಮ್ಮ ಹಿಂದೆ ಮುಂದೆ ಎಡ ಬದಿ ಮಾತ್ರ ಅಲ್ಲ, ನನ್ನ ತಲೆಯ ಮೇಲೆ ಕೂಡ ಜನರು ವಾಸಿಸ್ತಾರೆ, ನನ್ನ ಪಾದದ ಕೆಳಗೆ ಕೂಡ ಜನರು ವಾಸಿಸ್ತಾರೆ. ಈ ಹೈರೈಸ್ ಬಿಲ್ಡಿಂಗ್ಗಳಲ್ಲಿ, ಈ ಒಂದು ಟವರ್ಸ್ಗಳಲ್ಲಿ ಎಲ್ಲ ಫ್ಲ್ಯಾಟ್ ಸಿಸ್ಟಮ್ ರೀತಿ. ಆದರೆ ನನಗೆ ಇವರ ಯಾರದ್ದು ಕೂಡ ಪರಿಚಯ ಇರುವುದಿಲ್ಲ. ಕೆಲವೊಮ್ಮೆ ನನ್ನ ಬಲಬದಿಯಲ್ಲಿ ಎಡಬದಿಯಲ್ಲಿ ವಾಸಿಸುವವನ ಪರಿಚಯ ಇರುವುದಿಲ್ಲ. ಎಷ್ಟರವರೆಗೆ ಪರಿಸ್ಥಿತಿ ಕೆಲವೊಮ್ಮೆ ಉಂಟಾಗ್ತದೆ ಅಂತ ಹೇಳಿದರೆ, ನಾವು ಹಲವು ಸಲ ಕೇಳಿದ್ದೇವೆ, ಯಾರಾದರೂ ಒಂಟಿಯಾಗಿರುವಂಥ ವೃದ್ಧರು ಕೆಲವರು ಯಾರಾದರೂ ಮನೆಯಲ್ಲಿ ತೀರಿ ಹೋದರೆ ಅದು ಗೊತ್ತಾಗೋದೇ ಇಲ್ಲ ಹತ್ತಿರದ ಮನೆಯವರಿಗೂ ಕೂಡ. ಅವರ ನೆಂಟರಿಷ್ಟರು ಯಾರಾದರೂ ಅವರನ್ನು ನೋಡಲಿಕ್ಕೆಲ್ಲ ಬಂದಾಗ ನೀವು ಏನು ಇಲ್ಲಿ ಅಂತ ಹೇಳುವಾಗ ಇವರಿಗೆ ಹೀಗೆ ಆಗಿದೆ ಹಾಗೆ ಆಗಿದೆ ಅಂತ ನಮಗೆ ಗೊತ್ತಾಗುವಂಥದ್ದು. ಮರಣ ಮದುವೆ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಕೆಲವು ಅನುಭವಗಳಾಗ್ತವೆ. ಹೌದು, ಮದುವೆಗಳೆಲ್ಲ ಸ್ವಲ್ಪ ಕಡಿಮೆ, ಮದುವೆ ಮತ್ತೆ ಆಗ್ತದೆ. ಈ ಮರಣ ಮತ್ತು ರೋಗಗ್ರಸ್ತ ಇದೆಲ್ಲ ಆಗುವಾಗ, ಯಾಕೆಂದರೆ ನಮ್ಮ ನಿಬಿಡತೆಗಳು ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಹತ್ತಿರದ ಪರಸ್ಪರ ನೆರೆಯಲ್ಲಿರುವಂತಹವರ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ನಮ್ಮ ಹತ್ತಿರ ಸಮಯ ಇಲ್ಲವಾಗಿದೆ. ಮತ್ತು ಸಮಯ ಕಳೆಯಲಿಕ್ಕೆ ಕೂಡ ನಮ್ಮ ಹತ್ತಿರ ಈಗ ತುಂಬ ಈ ಇಂಟರ್ನೆಟ್ ಇರ್ಬೋದು, ಈ ಟಿ ವಿ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ಇದರಲ್ಲಿ ಎಲ್ಲ ತುಂಬ ಸವಲತ್ತುಗಳು, ಅವಕಾಶಗಳು. ಅದೇ ರೀತಿ ಸೋಷಿಯಲ್ ಮೀಡಿಯಾ, ಈಗ ಈ ಸಂವಹನ ಇದರ ಮೂಲಕ, ಮಾಧ್ಯಮದ ಮೂಲಕ, ಈ ಇಂಟರ್ನೆಟ್ನ ನಲ್ಲಿ ಫೇಸ್ಬುಕ್ ಅಥವಾ ಟ್ವಿಟ್ಟರ್ ಇದರ ಮೂಲಕ ನಾವು ಸಾವಿರಾರು ಮೈಲು ದೂರ ಇರುವ ಜನರೊಂದಿಗೆ ನಮ್ಮ ಸಂಪರ್ಕ ಬೆಳೀತದೆ, ಅವರೊಂದಿಗೆ ಗೆಳೆತನವೂ ಕೂಡ ಬೆಳೀತದೆ, ಅವರನ್ನು ನಾವು ಅರಿಯುತ್ತೇವೆ. ವರ್ಚುವಲ್ ವರ್ಲ್ಡ್ ಅಂತ ಹೆಚ್ಚಾಗಿ ನಮ್ಮ ಈಗ ಯುವಕರು, ನಮ್ಮ ಇದರ ಜನರೆಲ್ಲ ಹೆಚ್ಚು ಒಂದು ವರ್ಚುವಲ್ ವರ್ಲ್ಡ್ನಲ್ಲಿ ಇರ್ತಾರೆ. ಯಾವಾಗ ನೋಡಿದರೂ ಮೊಬೈಲ್ನಲ್ಲಿ. ಎಷ್ಟರವರೆಗೆ ಅಂದರೆ ಒಂದು ಮನೆಯಲ್ಲಿ ಕೂಡ ನಾವು ಕುಟುಂಬದ ಸದಸ್ಯರು ಕೂಡ ಪರಸ್ಪರ ಹಲವಾರು ಈ ಪಿಕ್ಚರ್ಸ್ಗಳನ್ನು ನಾವು ನೋಡ್ಬೋದು. ಪ್ರತಿಯೊಬ್ಬರು ತನ್ನ ಮೊಬೈಲ್ನಲ್ಲಿ ಮಗ್ನರಾಗಿದ್ದಾರೆ, ಹತ್ತಿರ ಕೂತ್ಕೊಂಡು ಕೂಡ ಪರಸ್ಪರ ಮಾತನಾಡದಿರುವಂಥ ಒಂದು ಪರಿಸ್ಥಿತಿ ಅದು. ಇದು ಟೆಕ್ನಾಲಜಿಯಿಂದಾಗಿ ಬಂದಿರುವಂಥ ನೆರೆಹೊರೆಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಬದಲಾಗ್ತಾ ಇದೆ. ಈ ಬದಲಾವಣೆಯಿಂದಾಗಿ ನಮ್ಮ ಮಾನವೀಯ ಸಂಬಂಧಗಳು ದುರ್ಬಲಗೊಳ್ತಾ ಇದೆ. ಇದರ ಬಗ್ಗೆ ನಾವು ಅದನ್ನು ಸರಿಪಡಿಸಲಿಕ್ಕೆ ಸರ್, ಇದು ಮುಖ್ಯವಾಗಿ ಇಸ್ಲಾಂ ನೆರೆಹೊರೆಯ ಸಂಬಂಧಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದೆ. ಇಸ್ಲಾಂ ಪ್ರತಿಪಾದನೆಯ ಪ್ರಕಾರ ನೆರೆಹೊರೆ ಸಂಬಂಧ ಹೇಗಿರಬೇಕು ಅಥವಾ ಅದು ಹೇಗೆ, ಅದರ ಮೌಲ್ಯಗಳು, ಈ ಬಗ್ಗೆ ಒಂದಿಷ್ಟು ವಿವರವಾಗಿ ನಮ್ಮ ಪ್ರೇಕ್ಷಕರಿಗೆ ನೋಡಿ. ಇಸ್ಲಾಂನ ಅರ್ಥ ಶಾಂತಿ ಅಂತ, ಇನ್ನೊಂದು ಅರ್ಥ ದೇವನಿಗೆ ಶರಣಾಗಿ ಬಾಳುವುದು ಅಂತ. ಮುಸ್ಲಿಂ ಅಂದರೆ ಯಾರು ದೇವನಿಗೆ ಶರಣಾಗಿ ಬಾಳ್ತಾನೋ ಅವನು ಮುಸ್ಲಿಂ ಅಂತ. ಈ ಎರಡೂ ಇದರ ಪ್ರಕಾರ ಇಸ್ಲಾಂ ದೇವನಿಗೆ ಶರಣಾಗುವುದರಿಂದ ನಿಮಗೆ ಶಾಂತಿ ಸಿಗ್ತದೆ ಮತ್ತು ಶಾಂತಿಯುತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ, ಅದು ಇಸ್ಲಾಂನ ಉದ್ದೇಶವಾಗಿರ್ತದೆ ಈ ಲೋಕದಲ್ಲಿ. ಅದಕ್ಕಾಗಿ ಜೀವನದ ವಿವಿಧ ರಂಗಗಳಲ್ಲಿ, ಬೇರೆ ಬೇರೆ ನೆಲೆಗಳಲ್ಲಿ, ಮಟ್ಟಗಳಲ್ಲಿ ಅಗತ್ಯವಾದಂಥ ಮಾರ್ಗದರ್ಶನವನ್ನು ಇಸ್ಲಾಂ ನೀಡ್ತಾರೆ. ಇಸ್ಲಾಮಿನ ಮೂಲಭೂತವಾದಂಥ ಸೋರ್ಸ್ ಏನಂತ ಹೇಳಿದರೆ ಅದು ಪವಿತ್ರ ಕುರಾನ್ ಮತ್ತು ಪ್ರವಾದಿಯ ಚರ್ಯೆ, ಜೀವನ ಚರಿತ್ರೆ. ಇವೆರಡು ವಿಷಯಗಳನ್ನು, ಶಿಕ್ಷಣಗಳನ್ನು ನಾವು ಬ್ರಾಡ್ ಆಗಿ ಒಂದು 4-5 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಬೋದು. ಒಂದನೇದಾಗಿ ಏನು, ಅದು ನಂಬಿಕೆ ಅಥವಾ ವಿಶ್ವಾಸ. ಎರಡನೆಯದು ಆರಾಧನಾ ಕರ್ಮಗಳು. ಮೂರನೆಯದು ನಮ್ಮ ಸಂಬಂಧ ಹೇಗಿರಬೇಕು ಪರಸ್ಪರ, ಮತ್ತು ನಮ್ಮ ವ್ಯವಹಾರಗಳು ಹೇಗಿರಬೇಕು, ನಮ್ಮ ನಡತೆಗಳು, ವರ್ತನೆಗಳು ಹೇಗಿರಬೇಕು. ಈ ಎಲ್ಲ ಇವುಗಳಲ್ಲಿ ವಿಶೇಷವಾಗಿ ಪವಿತ್ರ ಖುರಾನಿನ 4ನೇ ಅಧ್ಯಾಯ ಸೂರ ಅನ್-ನಿಸಾದಲ್ಲಿ 36ನೇ ಅಧ್ಯಾಯದಲ್ಲಿ ಅದು ಹೇಳ್ತದೆ. ಮೊದಲನೇದಾಗಿ ಏಕದೇವನನ್ನು ನೀವು ಆರಾಧಿಸಬೇಕು, ಅದರ ನಂತರ ತಂದೆ ತಾಯಿಯೊಂದಿಗೆ ಸದ್ವರ್ತನೆ ತೋರಬೇಕು, ಬಡವರು ಅಪೇಕ್ಷಿತರಿಗೆ ಅವರೊಂದಿಗೆ ಉತ್ತಮವಾಗಿ ವರ್ತಿಸಬೇಕು ಅಂತ ಹೇಳಿದ ನಂತರ ಹೇಳಿರುವಂಥದ್ದು ನೆರೆಹೊರೆಯವರೊಂದಿಗೆ ಸದ್ವರ್ತನೆ ತೋರಿರಿ. ಅದು ಅಷ್ಟು ನೆರೆಹೊರೆ ಅಂತ ಹೇಳಿ ಒಂದು ವಾಕ್ಯದಲ್ಲಿ ಅದನ್ನು ಹೇಳಿಬಿಡಲಿಲ್ಲ. ಬದಲಾಗಿ ಹೇಳಲಾಯಿತು, ನಿಮ್ಮ ಆಪ್ತ ನೆರೆಹೊರೆಯವರು, ಅಪರಿಚಿತ ನೆರೆಹೊರೆಯವರು, ಮತ್ತು ನಿಮ್ಮ ಜೊತೆಗಾರರು ಅಂತ. ಅಂದರೆ ನೆರೆಹೊರೆಯ ಒಂದು ವಿಶಾಲವಾದ ಕಲ್ಪನೆಯನ್ನು ನೀಡಿತು. ಅದು ನಿಮ್ಮ ಜೊತೆಗೆ
ಹೆಚ್ಚಿನ ಕಾಲ ಕಳೆಯುವಂಥ ನಿಮ್ಮ ಹತ್ತಿರದಲ್ಲಿ ವಾಸಿಸುವಂಥ ಜನರು ಮಾತ್ರ ಅಲ್ಲ, ತಾತ್ಕಾಲಿಕವಾಗಿ ನಿಮ್ಮ ಜೊತೆಗಿರುವಂಥ ಒಬ್ಬ ಪ್ರಯಾಣಿಕನೂ ಆಗಿರ್ಬೋದು, ಮಾರುಕಟ್ಟೆಯಲ್ಲಿ ನಿಮಗೆ ಸಿಕ್ಕಿದ ವ್ಯಕ್ತಿಯೂ ಆಗಿರ್ಬೋದು, ನೀವು ಕೆಲಸ ಮಾಡುವಲ್ಲಿ ನಿಮಗೆ ಒಂದು 4-8 ಗಂಟೆ ನಿಮ್ಮ ಜೊತೆಗಿರುವವರು ಇರ್ಬೋದು, ಅವರೆಲ್ಲರೊಂದಿಗೆ ನೀವು ಉತ್ತಮವಾಗಿ ವರ್ತಿಸಬೇಕು ಎಂದ ಪ್ರಥಮವಾಗಿ ಒಂದು ವಿಶಾಲವಾದಂಥ ಕಲ್ಪನೆಯನ್ನು ನೀಡಿದೆ. ಇದು ನೋಡಿ, ಒಂದು ಸಮಾಜವನ್ನು ಬೆಳೆಸಲಿಕ್ಕೆ ಬೇಕಾದಂಥ ಅದನ್ನು ಭದ್ರಗೊಳಿಸಲಿಕ್ಕೆ ಈ ಕುಟುಂಬಗಳ ಮಧ್ಯೆ ಯಾವ ರೀತಿಯಲ್ಲಿ ಸಂಬಂಧ ಬೆಳೆಯಬೇಕು, ಅದಕ್ಕಾಗಿ ಈ ಒಂದು ಆದೇಶವನ್ನು ನೀಡಲಾಗಿದೆ. ಎರಡನೇದಾಗಿ ಇವುಗಳನ್ನು ಈ ಒಂದು ವ್ಯವಹಾರ, ಈ ಒಂದು ವರ್ತನೆ ಏನುಂಟು ಅದನ್ನು ಮೂಲ ವಿಶ್ವಾಸದೊಂದಿಗೆ ಜೋಡಿಸಲಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, 3 ಸಲ ಆಣೆ ಹಾಕಿ ಅವನು ಸತ್ಯವಿಶ್ವಾಸಿ ಅಲ್ಲ ಅಂತ. ಸಹಚರರು ಕೇಳಿದರು, ಯಾರು ಸತ್ಯವಿಶ್ವಾಸಿ ಅಲ್ಲ ಅಂತ. ಆಗ ಅವರು ಹೇಳ್ತಾರೆ, ಯಾರ ದುರ್ವರ್ತನೆಯಿಂದ ಅಥವಾ ಅವನ ನಡೆ ಮತ್ತು ನುಡಿಯಿಂದ ನೆರೆಹೊರೆಯವನು ಸುರಕ್ಷಿತನಲ್ಲವೋ ಅವನು ಸತ್ಯವಿಶ್ವಾಸಿ ಅಲ್ಲ ಅಂತ. ಇದೇ ರೀತಿ ಇನ್ನೊಂದು ಪವಿತ್ರ ಕುರಾನ್ ಹೇಳ್ತದೆ, ನಮಾಜ್ ಮಾಡುವವರಿಗೆ ವಿನಾಶ ಕಾದಿದೆ ಅಂತ. ಅರೆ, ನಮಾಜ್ ಮಾಡುವವರಿಗೆ ವಿನಾಶ ಯಾಕೆ ಕಾದಿದೆ? ಅದು ಎಂಥವರು? ಅದು ಅಲ್ಲಿ 3 ಕ್ಯಾರೆಕ್ಟರ್ಸನ್ನು ಹೇಳಲಾಗಿದೆ. ಯಾರು ನಮಾಜಿನಲ್ಲಿ ಆಲಸ್ಯ ತೋರಿಸ್ತಾರೆ, ಯಾರು ನಮಾಜಿನಲ್ಲಿ ತೋರಿಕೆಗಾಗಿ ನಮಾಜ್ ಮಾಡ್ತಾರೆ, ಪ್ರದರ್ಶನಕ್ಕಾಗಿ ನಮಾಜ್ ಮಾಡ್ತಾರೆ, ಅವನ ಅಂತರಂಗದಿಂದ ಅದನ್ನು ನಿಷ್ಠೆಯಿಂದ ಅದನ್ನು ಪಾಲಿಸ್ತಾ ಇಲ್ಲ. 3ನೇದಾಗಿ ಅದರಲ್ಲಿ ಹೇಳಿರುವಂಥದ್ದು, ಸಣ್ಣ ಪುಟ್ಟ ವಿಷಯಗಳಲ್ಲಿ ಜಿಪುಣತೆ ತೋರುವವನು ಅಂತ. ಅಥವಾ ಇತರರಿಗೆ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಲಿಕ್ಕೆ ಕೂಡ ಆಗದಿದ್ದರೆ ಅವನ ನಮಾಜು ಏನು ಅವನಿಗೆ ಪ್ರಯೋಜನಕರ ಅಲ್ಲ ಅಂತ. ಈ ಸಣ್ಣ ಪುಟ್ಟ ವಿಷಯಗಳಲ್ಲಿ ಜಿಪುಣತೆ ತೋರುವುದು ಅಥವಾ ಸಣ್ಣ ಪುಟ್ಟ ವಿಷಯಗಳ ಕೊಡುಕೊಳ್ಳುವಿಕೆ ಆಗುವುದು ವಿಶೇಷವಾಗಿ ಈ ನೆರೆಹೊರೆಯವರ ಮಧ್ಯೆ, ಅಥವಾ ನಾವು ಒಟ್ಟಿಗೆ ಕೆಲಸ ಮಾಡುವವರ ಬಗ್ಗೆ. ಉದಾಹರಣೆಗೆ, ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇರುವಾಗ ಇತರರಿಂದ ನಾವು ಪೆನ್ನು ತೆಗೆದುಕೊಳ್ತೇವೆ, ಪೆನ್ಸಿಲ್ ತೆಗೆದುಕೊಳ್ತೇವೆ. ನೆರೆಹೊರೆಯವರಲ್ಲಿ ಇವತ್ತಿನ ಕಾಲದಲ್ಲಿ ನಾನೀಗ ಹೇಳಿದಾಗೆ ಹೆಚ್ಚು ನಮ್ಮ ಅಗತ್ಯಗಳೆಲ್ಲ ಬೀಳುವುದಿಲ್ಲ. ಹಿಂದೆ ಎಷ್ಟರವರೆಗೆ ಅಂತ ಹೇಳಿದರೆ, ಈ ಗ್ಯಾಸ್, ಈ ಬೆಂಕಿ ಪೆಟ್ಟಿಗೆ ಎಲ್ಲ ಇಲ್ಲದಿರುವಾಗ ಬೆಂಕಿಯನ್ನು ಕೂಡ ಅಡುಗೆ ಮಾಡಲಿಕ್ಕಾಗಿ ನಾವು ನೆರೆ ಮನೆಯಿಂದ ತರುವಂಥ ಪರಿಸ್ಥಿತಿ ಇತ್ತು. ಅದೇ ರೀತಿ ಇಂಥದ್ದೇ ಒಂದು ಸಕ್ಕರೆ, ಈಗ ಏನು ಚಹಾ ಮಾಡ್ತಾ ಇರುವಾಗ ಸಕ್ಕರೆ ಮುಗಿಯುತ್ತೆ ಅಂತ ಗೊತ್ತಾಯಿತು, ಅಥವಾ ಉಪ್ಪು ಇಲ್ಲ ಎಂದು ಗೊತ್ತಾಯಿತು. ಇಂಥ ಸಂದರ್ಭಗಳಲ್ಲಿ ನಾವು ನೆರೆಕೆರೆಯಿಂದ ಇಂಥ ವಸ್ತುಗಳನ್ನು ತೆಗೆದುಕೊಳ್ತೇವೆ. ಅಂಥ ವಸ್ತುಗಳನ್ನು ಕೊಡುಕೊಳ್ಳುವಿಕೆಯಲ್ಲಿ ಜಿಪುಣತೆ ತೋರುತ್ತಾರೆ, ಅದಕ್ಕೆ ಕೂಡ ಒಬ್ಬ ಹಿಂಜರಿಯುತ್ತಾನೆ ಎಂದಾದರೆ ಅವನು ವಿಶ್ವಾಸಿ ಅಲ್ಲ ಅಂತ ಪವಿತ್ರ ಕುರಾನ್ ನಮಗೆ ಹೇಳ್ತಿದೆ. ಸೊ ಇದೇ ರೀತಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ನನಗೆ ಈ ಒಂದು ನೆರೆಹೊರೆಯವರೊಂದಿಗೆ ವರ್ತನೆಯ ಬಗ್ಗೆ ನನಗೆ ಸಂದೇಶ ತಲುಪಿಸಿದಂತಹ ದೇವಚರ ಈ ಜಿಬ್ರೀಲ್ರವರು ಎಷ್ಟು ತಾಕೀದು ಮಾಡಿದರೆಂದರೆ ನನಗೆ ಭಾಸವಾಗ್ತಾ ಇತ್ತು, ಎಲ್ಲಿ ನೆರೆಹೊರೆಯವರನ್ನು ನನ್ನ ವಾರಿಸು ಸೊತ್ತಿನಲ್ಲಿ ಪಾಲುದಾರರನ್ನಾಗಿ ಮಾಡುತ್ತಾರೋ ಅಂತ. ಸೊ ಇದೆಲ್ಲ ಶಿಕ್ಷಣಗಳಿಂದ ನಮಗೆ ಗೊತ್ತಾಗುವಂಥದ್ದು, ನೆರೆಹೊರೆಯವರೊಂದಿಗೆ ನಮ್ಮ ಸಂಬಂಧ ಎಷ್ಟು ಬಲಿಷ್ಠವಾಗ್ತದೋ ಅಷ್ಟು ನಮ್ಮ ದೇವನೊಂದಿಗೆ ಸಂಬಂಧ ಬಲಿಷ್ಠವಾಗ್ತದೆ. ದೇವನ ಮೇಲೆ ವಿಶ್ವಾಸ, ದೇವನ ಮೇಲೆ ಮಾಡುವ ನಮ್ಮ ಆರಾಧನಾ ಕರ್ಮಗಳು, ದೇವನನ್ನು ಸಂಪ್ರೀತಿಗೊಳಿಸುವಂಥ ನಮ್ಮ ಕರ್ಮಗಳೆಲ್ಲವೂ ಈ ನಮ್ಮ ನೆರೆಹೊರೆಯವರೊಂದಿಗಿನ ನಮ್ಮ ಸಂಪರ್ಕವನ್ನು, ನಮ್ಮ ಸಂಬಂಧವನ್ನು ಹೊಂದಿಕೊಂಡಿದೆ ಅಂತ. ಸರ್, ನೀವು ಮಾತುಕತೆಯಲ್ಲಿ ಹೇಳಿದ್ದೀರಿ, ನೆರೆಹೊರೆಯವರಿಗೆ ಆಸ್ತಿಯಲ್ಲಿ ಪಾಲು ಕೊಡುವವರ ಅಷ್ಟರ ಮಟ್ಟಿಗೆ ಪ್ರಾಧಾನ್ಯತೆ ಇದೆ. ಅದರ ಮೂಲ ಉದ್ದೇಶ ಏನಿರಬಹುದು? ಅಂದರೆ ನೋಡಿ, ನೆರೆಹೊರೆಯವರು ಅದು ನಮ್ಮ ಜಾತಿಯವನ ಅಲ್ಲದೆ ಆಗಿರ್ಬೋದು, ಅವನು ನಮ್ಮ ನೆಂಟರು ಕೂಡ ಇಲ್ಲದೇ ಇರ್ಬೋದು. ಆದರೆ ಮನುಷ್ಯನಿಗೆ ಒಂದು ತುರ್ತು ಸಂದರ್ಭ ಬಂದರೆ ಆಗ ಅಗತ್ಯ ಬೀಳುವಂಥದ್ದು, ಆಗ ಸಹಾಯಕ್ಕೆ ಬರುವಂಥದ್ದು ದೂರದ ನೆಂಟರಿಷ್ಟರು ಕೂಡ ಅಲ್ಲ, ಬೇರೆ ಗೆಳೆಯರು ಕೂಡ ಅಲ್ಲ, ಅಲ್ಲಿ ನಮ್ಮ ಹತ್ತಿರದಲ್ಲಿ ಯಾರು ಇರ್ತಾರೋ ಅವರು ಬರುವಂಥದ್ದು. ಆದ್ದರಿಂದ ಅವರ ಒಂದು ಸಂಬಂಧ ಉತ್ತಮವಾಗಿ ಇಲ್ಲದೇ ಇದ್ದರೆ ಈ ಒಂದು ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಇದೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ಹಲವು ರೀತಿಯ ಈ ಸಂಬಂಧ ಕೆಟ್ಟು ಹೋದರೆ ಉಂಟಾಗುವಂಥ. ಆದ್ದರಿಂದ ಇದಕ್ಕಾಗಿ ಏನೆಲ್ಲಾಗಿದೆ, ನೀವು ನೆರೆಹೊರೆಯವರೊಂದಿಗೆ ಆಗ ಒಂದು ಕುಟುಂಬದಲ್ಲಿಯೂ ಕೂಡ ಶಾಂತಿ ನೆಲೆಯುತ್ತದೆ. ಕುಟುಂಬಗಳ ಮಧ್ಯೆ ಶಾಂತಿ ನೆಲೆತಾಗ ಅದು ಮತ್ತು ಅವುಗಳ ಮಧ್ಯೆ ಸ್ವಾರಸ್ಯಕರವಾದಂತಹ ಸೌಹಾರ್ದಯುತವಾದಂಥ ಸಂಬಂಧಗಳಿದ್ದರೆ ಅದು ಮತ್ತು ಈ ಒಂದು ಸಮಾಜದಲ್ಲಿ ಕೂಡ ಶಾಂತಿ, ನೆಮ್ಮದಿ, ಸೌಹಾರ್ದತೆಯನ್ನು ಬೆಳೆಸ್ತದೆ. ಸಮಾಜದ ವಿಷಯವನ್ನು ನೀವು ಮಾತನಾಡಿದ್ದೀರಿ. ಸ್ವಸ್ಥ ಸಮಾಜ
ಇಂದು ಸ್ವಸ್ಥ ಸಮಾಜದ ಹುಡುಕಾಟದಲ್ಲಿ ನಾವಿದ್ದೇವೆ. ಸ್ವಸ್ಥ ಸಮಾಜದಲ್ಲಿ ಅಥವಾ ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ನೆರೆಹೊರೆ ಸಂಬಂಧ ಅದು ಎಷ್ಟಿದೆ ಮತ್ತು ಅದು ಹೇಗೆ ಅದರ ಪ್ರಭಾವ ಬೀರುತ್ತದೆ? ಉದಾಹರಣೆಗೆ ಅದು ಈ ಒಂದನೇದಾಗಿ ನಾನು ಹೇಳಿದ ಹಾಗೆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ಅಗತ್ಯ ಬೀಳುವಂಥದ್ದು ಅವರೇ ಅಂತ. ಏನು ಬೇಕಿದ್ರೂ ನಾವು ಪರಸ್ಪರ ಯಾರಿಗಾದರೂ ನಮ್ಮ ಮಗುವಿಗೆ ಏನು ಹುಷಾರಿಲ್ಲ, ನಾವೇನಾದರೂ ಬಾಗಿಲು ಬಂದಾಯಿತು ಇಂಥ ಕೆಲವು ಸಮಸ್ಯೆಗಳಿರ್ತದೆ. ಆಗ ನಮಗೆ ತುರ್ತಾಗಿ ನಮಗೆ ಏನಾದರೂ ಸಹಾಯಕ್ಕೆ ಬರುವವರು ಅದು ಒಂದನೇದಾಗಿ ನೆರೆಹೊರೆಯವರು. ಎರಡನೇದಾಗಿ ನೆರೆಹೊರೆಯವರ ಮಧ್ಯೆ ನಮ್ಮ ಸಂಬಂಧಗಳು ಒಂದು ವೇಳೆ ಕೆಟ್ಟು ಹೋಯಿತು ಅಂತ ಹೇಳೋದು. ಆಗ ಏನಾಗ್ತದೆ, ನಾವು ಇತರರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಮಾತ್ರ ಅಲ್ಲ, ನಾನು ನನ್ನ ಮನೆಯಲ್ಲಿರುವಂತಹ ಕಸವನ್ನು ಹಾಕುವಾಗ ನಾನು ಇದರ ಬಗ್ಗೆ ಪರಿಗಣಿಸುವುದಿಲ್ಲ, ಆಲೋಚಿಸುವುದಿಲ್ಲ. ನಾನು ಬೇರೆಯವರ ಮನೆಯ ಎದುರು ಬೀಳ್ತದೆ ಏನಂತ ಹಾಕಿ ಬಿಡ್ತೇನೆ. ಕಾರು, ಟ್ರಾಫಿಕ್, ಇದೇ ರೀತಿಯಲ್ಲಿ ನಮ್ಮ ನಾಗರಿಕ ಕೆಲವು ಸಮಸ್ಯೆಗಳು, ಸಿವಿಕ್ ಪ್ರಾಬ್ಲಮ್ಸ್ ಅಂತ ನಾವೇನು ಹೇಳ್ತೇವೆಯೋ, ಈ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಶುಚಿತ್ವದ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಇವೆಲ್ಲವುಗಳು ಕೂಡ ನಮಗೆ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಡ್ತದೆ. ನಮ್ಮ ಸಂಬಂಧ ಸರಿಯಿಲ್ಲದೆ ನಾವು ಮತ್ತೆ ಮಾತಾಡಲಿಕ್ಕೂ ಆಗೋದಿಲ್ಲ. ಒಂದು ವೇಳೆ ಈ ಸಂಬಂಧ ಒಳ್ಳೆಯದಿದೆ ಎಂದಾದರೆ ನಾವು ಪರಸ್ಪರ ಮಾತನಾಡಿಕೊಂಡು ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಸಂಬಂಧ ಒಳ್ಳೆಯದಿದ್ದರೆ ನಾನು ಏನು ಹೇಳ್ತೇನೆ, ನಾನು ಭಾವಿಸ್ತೇನೆ ಈ ಒಂದು ನನ್ನ ನೆರೆಕೆರೆಯವನು ನನ್ನ ಒಂದು ವಿಸ್ತೃತ ಕುಟುಂಬ ಅಂತ ಭಾವಿಸ್ತೇನೆ. ನಾವು ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಕಾಳಜಿ ವಹಿಸಿದಂತೆ ಅವರ ಬಗ್ಗೆ ಕೂಡ ಕಾಳಜಿ ವಹಿಸ್ತೇನೆ. ನಾನು ಕಸ ಹಾಕುವಾಗ ಜಾಗ್ರತೆ ವಹಿಸ್ತೇನೆ, ಏನಾದರೂ ಗಲೀಜು ಮಾಡೋದಕ್ಕೆ ಈ ರೀತಿಯ ಏನು ತೊಂದರೆ ಕೊಡದ ರೀತಿಯಲ್ಲಿ. ಆ ರೀತಿಯಲ್ಲಿ ಒಂದು ಜನರ ಮಧ್ಯೆ ಸಂಬಂಧ ಉತ್ತಮವಾದಾಗ, ಪರಸ್ಪರ ಕೊಡುಕೊಳ್ಳುವಿಕೆ ಎಲ್ಲವೂ ಕೂಡ ಇನ್ನೂ ಹೆಚ್ಚು ಆದಾಗ ಅದು ಒಂದು ಸ್ವಸ್ಥ ಸಮಾಜಕ್ಕೆ ಮೂಲವಾಗ್ತದೆ. ನಮ್ಮ ಸಂಬಂಧಗಳು ಬಲಿಷ್ಠವಾಗ್ತದೆ, ನಾವು ಅಭಿವೃದ್ಧಿಯನ್ನು ಕೂಡ ನಾವು ಹೆಚ್ಚು ಮಾಡ್ಬೋದು. ನಮ್ಮ ಮಧ್ಯೆ ವ್ಯಾಜ್ಯಗಳು ಇದೆಲ್ಲ ಕಡಿಮೆಯಾಗಿ ಬಿಡ್ತದೆ. ಇವತ್ತು ನಾವು ನೋಡ್ತೇವೆ ಹೆಚ್ಚಿನ ಈ ಕೋರ್ಟ್ ಕೇಸ್ಗಳೆಲ್ಲ ಎಷ್ಟು ರಾಶಿಯಾಗಿ ಬೀಳುವಂಥದ್ದು. ಇದರಲ್ಲಿ ಎಲ್ಲವೂ ಕೂಡ ಈ ಒಂದು ಜಾಗದ ಬಗ್ಗೆ, ಈ ರೀತಿ ನೆರೆಕೆರೆಯವರ ಬಗ್ಗೆ, ಕಂಪೌಂಡ್ನ ಬಗ್ಗೆ ಇಂಥದ್ದೆಲ್ಲ ಸಮಸ್ಯೆಗಳು ಎಲ್ಲ ಇರ್ತದೆ. ಮತ್ತು ಕೆಲವೊಮ್ಮೆ ಈ ಜಗಳ ಕಾದಾಟ ಎಲ್ಲ ಆಗೋದು ಕೂಡ ಈ ಅವನ ಮನೆಯ ಬೆಕ್ಕು ಅಥವಾ ನಾಯಿ ಬಂದು ನಮ್ಮ ಮನೆಯದ್ದು ಇದು ಮಾಡಿತ್ತು, ಅಥವಾ ಅವರ ಮನೆಯ ತೆಂಗಿನಕಾಯಿ ನಮ್ಮ ಮನೆಗೆ ಬಿತ್ತು. ಈ ರೀತಿಯಲ್ಲಿ ಅವನು ಕಾರ್ ಪಾರ್ಕಿಂಗ್ ಮಾಡುವವರು, ಯಾರೋ ಗೆಸ್ಟ್ ಬಂದವರು ಆ ಮನೆಗೆ ಬಂದವರು ನಮ್ಮ ಕಾರಿನ ಮುಂದೆ, ನಮ್ಮ ಮನೆಯ ಮುಂದೆ ಪಾರ್ಕ್ ಮಾಡಿದರು. ಇಷ್ಟೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಸಂಬಂಧ ಇದು ವಿಷಯಗಳು, ಆದರೆ ಅದು ಸಂಬಂಧಗಳನ್ನು ಕೆಡಿಸ್ತೇವೆ. ಆದರೆ ಸಂಬಂಧ ಒಳ್ಳೆಯದಿದ್ದರೆ ಇದನ್ನೆಲ್ಲ ನಾವು ಪರಿಗಣಿಸುವುದಿಲ್ಲ, ಕೆಲವೊಮ್ಮೆ ಅವಗಣನೆ ಮಾಡಿಬಿಡ್ತೇವೆ. ಉದಾಹರಣೆಗೆ ಒಬ್ಬರ ನಮ್ಮ ಹತ್ತಿರದ ನೆರೆಕೆರೆಯವರೊಂದಿಗೆ ನಮ್ಮ ಸಂಬಂಧ ಒಳ್ಳೆಯದಿದ್ದಾದರೆ ಅವರ ಯಾರಾದರೂ ಒಂದು ಗೆಸ್ಟ್ ಬಂದು ನಮ್ಮ ಮನೆಯ ಮುಂದೆ ಕೂಡ ಸ್ವಲ್ಪ ಕಾರ್ಕ್ ಮಾಡಿದರೆ ನಾವು ಉತ್ತಮ ರೀತಿಯಲ್ಲಿ ಅವರೊಂದಿಗೆ ಹೇಳ್ತೇವೆ, ಅಲ್ಲದಿದ್ದರೆ ಅದನ್ನು ಸ್ವಲ್ಪ ಸಹಿಸಿಕೊಳ್ತೇವೆ. ಅದು ಸಂಬಂಧ ಒಳ್ಳೆಯದಿದ್ದರೆ ನಾವು ಒಂದು ಸಣ್ಣ ವಿಷಯನೂ ಕೂಡ ನಾವು ಸಹಿಸಿಕೊಳ್ಳಲಿಕ್ಕೆ ತಯಾರಾಗೋದಿಲ್ಲ. ಈ ರೀತಿಯಲ್ಲಿ ಅದಕ್ಕಾಗಿಯೇ ಈ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ಈ ನೆರೆಕೆರೆಯವರಿಗೆ ಬಗ್ಗೆ ಹೇಳಿದಂತಹ ಒಂದು ಕೆಲವು ವಿಷಯಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಸಂಬಂಧವನ್ನು ಬೆಳೆಸಲಿಕ್ಕೆ ಮಹಿಳೆಯರಿಗೆ ಅವರು ಆದೇಶ ನೀಡಿದರು, ನೀವು ಒಂದು ಪದಾರ್ಥವನ್ನು ಮಾಡುವಾಗ ನಿಮ್ಮ ನೆರೆಕೆರೆಯವರೊಂದಿಗೆ ಹಂಚಿಕೊಳ್ಳಲಿಕ್ಕಾಗಿ ಅದನ್ನು ಬೇಕಿದ್ದರೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಹೆಚ್ಚು ಮಾಡಿ ಅಂತ. ಇನ್ನೊಂದು ಹದೀಸಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಫಲಗಳನ್ನು ತಂದರೆ ಅದರ ಸಿಪ್ಪೆಯನ್ನು ನೀವು ಆ ಇದನ್ನು ನೀವು ನಿಮ್ಮ ನೆರೆಕೆರೆಯವರೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗುವುದಿಲ್ಲವಾದರೆ ಅದರ ಸಿಪ್ಪೆಯನ್ನು ನೀವು ಆ ನೆರೆಕೆರೆಯ ಮಕ್ಕಳು ನೋಡುವಂತೆ ನೀವು ಬಿಸಾಡಬೇಡಿ ಅಂತ. ಅಂದರೆ ಆ ರೀತಿಯಲ್ಲಿ ನೀವು ಬಿಸಾಡಿದಾಗ ನೆರೆಕೆರೆಯ ಮಕ್ಕಳು ನೋಡಿ ಅವರು ಆಗ್ರಹಿಸ್ಬೋದು ಅವರ ಹೆತ್ತವರನ್ನು, ಅವರಿಗೆ ಅದನ್ನು ಕೊಡಲಿಕ್ಕೆ ಅವರಿಗೆ ಅಸಾಧ್ಯವಾಗಬಹುದು. ಆಗ ಅಲ್ಲಿ ಈ ರೀತಿಯ ಒಂದು ಅಸಮಾಧಾನ ಉಂಟಾಗ್ತದೆ, ಈ ಒಂದು ಸಂಬಂಧ ಉತ್ತಮವಾಗುವುದಿಲ್ಲ ಅಂತ. ಅದು ಹಲವಾರು ವಿಷಯಗಳನ್ನು ನೀವು ಇಂದು ನೆರೆಕೆರೆಯ ಸಂಬಂಧದ ಬಗ್ಗೆ ನಮ್ಮೊಂದಿಗೆ ಚರ್ಚಿಸಿದ್ದೀರಿ. ಕೊನೆಯದಾಗಿ ನೆರೆಹೊರೆ ಸಂಬಂಧ ಇಂದಿನ ತಲೆಮಾರುಗಳಿಗೂ ಸಹ ಮುಂದಿನ ತಲೆಮಾರುಗಳಿಗೂ ಸಹ ನೆರೆಕೆರೆಯವರ ಸಂಬಂಧವನ್ನು ಬಲಿಷ್ಠಗೊಳಿಸಲು ಕೆಲವೊಂದು ಸಲಹೆ ಸೂಚನೆಗಳು ನೀಡಬೇಕು. ನೆರೆಹೊರೆಯ ಸಂಬಂಧವನ್ನು ಬಲಿಷ್ಠಗೊಳಿಸಲಿಕ್ಕೆ ಪ್ರಥಮತಃ ನಾನು ಹೇಳಿದಂಥದ್ದು, ಮೊದಲು ನಾವು ನಮ್ಮ ನೆರೆಕೆರೆಯಲ್ಲಿರುವಂಥ, ಅದು ಎಡ ಬಲ ಮುಂದೆ ಹಿಂದೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತಿರುವಂಥವರು ಇರ್ಬೋದು, ಈ ಉದ್ಯೋಗದಲ್ಲಿ ಅಥವಾ ನಾವು ಪ್ರಯಾಣ ಮಾಡುವಾಗ ನಮ್ಮ ಹತ್ತಿರದಲ್ಲಿ ಕುಳಿತುಕೊಂಡಂಥ ಪ್ಯಾಸೆಂಜರ್ ಇರ್ಬೋದು, ಅವರನ್ನು ನಾವು ಪರಸ್ಪರ ಪರಿಚಯಿಸಬೇಕು, ಅವರ ಪರಿಚಯವನ್ನು ಪಡೆಯಬೇಕು, ನಾವು ನಮ್ಮ ಪರಿಚಯವನ್ನು ಮಾಡಬೇಕು. ಈ ರೀತಿಯಲ್ಲಿ ಒಂದನೇದಾಗಿ. ಮತ್ತು ಅವರ ಏನಾದರೂ
ಅವರೊಟ್ಟಿಗೆ ನಮ್ಮ ಸಂಬಂಧಗಳನ್ನು ಹೆಚ್ಚು ಬೆಳೆಸಬೇಕು, ವಿಶೇಷವಾಗಿ ನಮ್ಮ ನೆರೆಹೊರೆಯಲ್ಲಿರುವಂಥ ಶಾಶ್ವತವಾಗಿ ವಾಸಿಸುವಂಥ ಜನರನ್ನು ಅವರೇ ಅವರದ್ದು ಸಮಸ್ಯೆಗಳಿದ್ದರೆ ಅವರಿಗೆ ಅದನ್ನು ಸ್ಪಂದಿಸುವಂಥದ್ದು, ಅಗತ್ಯ ಬೀಳುವಾಗ ನನ್ನಿಂದ ಆದಷ್ಟು ಸಹ ನಾವು ಸಹಾಯವನ್ನು ಮಾಡುವಂಥದ್ದು. ನನ್ನಿಂದ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ, ಅವರ ಯಾವುದಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆದರೆ ನಾವು ನೆರೆಕರೆಯಲ್ಲಿರುವವರು ಎಲ್ಲರೂ ಸೇರಿಕೊಂಡು ಅಥವಾ ಅವರು ಬೇರೆ ಯಾವುದೇ ರೀತಿಯಲ್ಲಿ ಯಾರಿಂದನೇ ಅವರಿಗೆ ಸಹಾಯ ಕೊಡಿಸಬಹುದು ಅದನ್ನು ಕೊಡಿಸುವಂಥ ಪ್ರಯತ್ನ ಮಾಡುವಂಥದ್ದು. ಮತ್ತು ನಾವು ಸ್ವಲ್ಪ ಸಮಯ ಕಳೆಯುವಂಥದ್ದು, ಕೂತ್ಕೊಂಡು ಪರಸ್ಪರರ ಮನೆಯಲ್ಲಿಯೋ ಅಥವಾ ಹೊರಗೆ ಎಲ್ಲಿಯಾದರೂ ಒಂದು ಜಾಗದಲ್ಲಿ ನಾವು ಕುಳಿತುಕೊಂಡು ನಮ್ಮ ವಿಚಾರ ವಿನಿಮಯ ಮಾಡುವಂಥದ್ದು. ಇದೆಲ್ಲ ಈ ರೀತಿಯಲ್ಲಿ ಮಾಡುವುದರಿಂದಾಗಿ ಒಂದು ನಮ್ಮ ಸುತ್ತಮುತ್ತ ಏನಾದರೂ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದರೆ, ಕೆಡುಕುಗಳು ನಡೆಯುತ್ತಿದ್ದರೆ ಅದನ್ನೆಲ್ಲ ನಾವು ತಡೆಯಲಿಕ್ಕೂ ಕೂಡ ಸಾಧ್ಯವಾಗ್ತದೆ. ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ನಾವು ನಮ್ಮಷ್ಟಕ್ಕೆ ಪ್ರತಿಯೊಬ್ಬರು ಇದ್ದರೆ ನಮ್ಮ ಸುತ್ತಮುತ್ತ ಯಾರು ಬಂದು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಏನಾಗ್ತದೆ ಅಂತ ನಮಗೆ ಗೊತ್ತಾಗೋದು, ಮತ್ತು ಅದು ದೊಡ್ಡ ಒಂದು ನಷ್ಟ ಉಂಟಾದಾಗ ಮಾತ್ರ. ಆದ್ದರಿಂದ ಇಂಥ ಒಂದು ಸಂಬಂಧವನ್ನು ನಾವು ಬೆಳೆಸಿಕೊಂಡರೆ ನಾವು ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂಥ, ನಾವು ಸೇರಿ ಸ್ವಲ್ಪ ಸಮಯ ಕಳೆಯುವಂಥ ಅದಕ್ಕೆಲ್ಲ ಅವಕಾಶಗಳನ್ನು ಕಳೆದುಕೊಂಡರೆ, ಅದು ಚಹಾಕೂಟ ಇರ್ಬೋದು, ಯಾವಾಗಲೊಮ್ಮೆ ಆದರೂ ಸ್ವಲ್ಪ ಉದಾಹರಣೆಗೆ ನಮ್ಮ ಒಂದು ಬಿಲ್ಡಿಂಗ್ನಲ್ಲಿ ಹಬ್ಬದ ಸಮಯ ಮಾತ್ರ ಅಂತ ಅಲ್ಲ, ಹಬ್ಬಗಳು ಬರುವುದು 1-2 ಬರ್ತದೆ, ಬೇರೆ ಬೇರೆ ಒಂದು ಕನಿಷ್ಠ ಪಕ್ಷ ಒಂದು ವಾರಕ್ಕೊಮ್ಮೆಯೋ ಅಥವಾ ಒಂದು ತಿಂಗಳಿಗೊಮ್ಮೆ ಆದರೂ ನಾವು ಒಂದು ಬಿಲ್ಡಿಂಗ್ನಲ್ಲೆಲ್ಲ ಇರುವ ಜನರು, ಕೆಲವೊಮ್ಮೆ ಬಿಲ್ಡಿಂಗ್ನ ಅಸೋಸಿಯೇಷನ್ನ ಎಲ್ಲ ಮೀಟಿಂಗ್ಸ್ಗಳು ಕೂಡ ಇರ್ತದೆ. ಅದರಲ್ಲಿ ನಾವು ಖಾಲಿ ಒಂದು ಬಿಲ್ಡಿಂಗ್ನ ಅಗತ್ಯಗಳನ್ನು ಮಾತ್ರ ಅಲ್ಲ, ನಾವು ನಮ್ಮ ಪರಸ್ಪರ ಸೌಹಾರ್ದದ ಬಗ್ಗೆ ಕೂಡ, ನಮ್ಮ ಪರಸ್ಪರ ಸಂಬಂಧಗಳ ಬಗ್ಗೆ ಕೂಡ, ನಮ್ಮಲ್ಲಿರುವಂಥ ಆ ಬಿಲ್ಡಿಂಗ್ನಲ್ಲಿ ವಾಸಿಸುವ ಜನರ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಸ್ವಲ್ಪ ಚರ್ಚಿಸುವಂಥ, ಅದಕ್ಕೆ ಹೇಗೆ ಸ್ಪಂದಿಸಬೇಕು, ಅವರಿಗೆ ಹೇಗೆ ಸಹಾಯ ಮಾಡಬೇಕು ಎಂಬಂಥ ವಿಷಯಗಳನ್ನು ನಾವು ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ನಮ್ಮ ಈ ಸಂಬಂಧಗಳು ಬೆಳೆದು ಒಂದು ಮಾನವೀಯ ಸಮಾಜ ಇನ್ನೂ ಹೆಚ್ಚು ಬಲಿಷ್ಠಗೊಳ್ಳಲಿಕ್ಕೆ, ಸಮಾಜದಲ್ಲಿ ಮಾನವೀಯತೆ ಬೆಳೀಲಿಕ್ಕೆ ಅದು ಸಹಕಾರಿಯಾಗ್ತದೆ. ಒಂದು ಉತ್ತಮ ನೆರೆಹೊರೆಯ ಸಂಬಂಧ ಅದು ಒಂದು ಸ್ವಸ್ಥ ಸಮಾಜಕ್ಕೆ, ಒಂದು ಸ್ವಸ್ಥ ಸಮಾಜ ಒಂದು ಉತ್ತಮವಾದಂಥ ರಾಷ್ಟ್ರಕ್ಕೆ, ಒಂದು ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ಅದು ಕಾರಣವಾಗ್ತದೆ. ವೀಕ್ಷಕರೇ, ನೆರೆಹೊರೆ ಸಂಬಂಧ, ಹಿಂದಿನ ಮತ್ತು ಇಂದಿನ ನೆರೆಹೊರೆಯವರ ಸಂಬಂಧ ಹೇಗಿದೆ, ಆನ್ಲೈನ್ ಆಫ್ಲೈನ್ ನೆರೆಹೊರೆ ಸಂಬಂಧ ಹೇಗಿದೆ, ಇನ್ನು ಹಲವಾರು ವಿಷಯಗಳನ್ನು ಇಸ್ಲಾಮಿನ ಅಂಶಗಳು ಅಥವಾ ಕುರ್ಆನ್ನ ಸೂಕ್ತಗಳ ಜೊತೆಗೆ ನಮ್ಮ ಜೊತೆ ಇಂದಿನ ವಿಚಾರ ಜ್ಯೋತಿ ಮಾತುಕತೆಯಲ್ಲಿ ಭಾಗವಹಿಸಿದ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಇದರ ರಾಜ್ಯಾಧ್ಯಕ್ಷರಾದಂತಹ KM ಅಶ್ರಫ್ ಇವರಿಗೆ ವಿಚಾರ ಜ್ಯೋತಿ ಮಾತುಕತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಸಮಯವನ್ನು ನಮ್ಮ ಜೊತೆ ಕಳೆದದಕ್ಕಾಗಿ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಇಸ್ಲಾಮಿನ ಬಗ್ಗೆ ಹಲವು ಗೊಂದಲಗಳು, ಭಿನ್ನಾಭಿಪ್ರಾಯಗಳು, ಪ್ರಶ್ನೆಗಳು ನಿಮ್ಮಲ್ಲಿರಬಹುದು. ಮುಕ್ತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ಮಾತುಕತೆಯಲ್ಲಿ ಸಿಗೋಣ. ವಿಚಾರ ಜ್ಯೋತಿ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ.